ಪರಿಚಯಿಸ್ತಕ್ಕಂಥ ತರಬೇತುದಾರರ ತಂಡವನ್ನು ಸಿದ್ಧಪಡಿಸಿ ಈಗಾಗಲೇ ಸರ್ಕಾರದ ವತಿಯಿಂದ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗಿದೆ. ಈ ಒಂದು 60 ಜನ ಪ್ರತಿ ಜಿಲ್ಲೆಯಲ್ಲಿ ತಮ್ಮ ಅಂದರೆ ಪ್ರತಿಯೊಂದು ಈ 2000 ಅರಿವು ಕೇಂದ್ರಗಳಲ್ಲಿರತಕ್ಕಂತಹ ಗ್ರಂಥಾಲಯ ಮೇಲ್ವಿಚಾರಕರು ಜೊತೆಗೆ ನಮ್ಮ VRWsಗಳಿಗೆ ಒಂದು ಪರಿಣಾಮಕಾರಿಯಾದ ಇಂಟೆನ್ಸಿವ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಅವರು ನೀಡಲಿದ್ದಾರೆ. ಅದರ ಮೂಲಕ ಎನೇಬಲಿಂಗ್ ಆದಂತಹ ನಮ್ಮ ಮೇಲ್ವಿಚಾರಕರುಗಳು ಜೊತೆಗೆ ನಮ್ಮ VRWs ಮಕ್ಕಳಿಗೆ 3ನೇ ಹಂತಕ್ಕೆ ಹೋಗ್ತಾ ಇದ್ದೇವೆ ಇವಾಗ. ದಟ್ ಈಸ್ ಕಾಲ್ಡ್ ಎಂಪವರ್ಮೆಂಟ್, ಸಬಲೀಕರಣ. ಇವರು ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅದರ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಗುರಿ ಏನಿದೆ, ನಮಗೆ ಅಂಧತ್ವ ಉಳ್ಳಂತಹ ಅಥವಾ ಬೇರೆ ಬೇರೆಯ ದೃಷ್ಟಿಯ ಒಂದು ಹಂತಗಳನ್ನು ಹೊಂದಿರತಕ್ಕಂತಹ ಮಕ್ಕಳೇನಿದ್ದಾರೆ ಅವರಿಗೆ ಬ್ರೈಲ್ ಲಿಪಿಯನ್ನು ಪರಿಚಯಿಸ್ತಕ್ಕಂಥದ್ದು, ಸಹಾಯಕ ಸಾಧನಗಳ ಬಳಕೆಯ ವಿಧಾನವನ್ನು ತಿಳಿಸ್ತಕ್ಕಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳನ್ನು ಇವರಿಬ್ಬರು ಒಳಗೂಡಿ ಮಾಡಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು, ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಮತ್ತು ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು, ಮಾನ್ಯ ಅಧ್ಯಕ್ಷರುಗಳನ್ನು ಒಳಗೊಂಡ ಹಾಗೆ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇದಕ್ಕೆ ಅಗತ್ಯ ಇರತಕ್ಕಂತಹ ಒಂದು ಪೂರಕ ಮಾನಸಿಕ ವಾತಾವರಣ, ಪೂರಕವಾದ ಭೌತಿಕ ವಾತಾವರಣವನ್ನು ಕಲ್ಪಿಸಿಕೊಡುವುದರ ಮುಖಾಂತರವಾಗಿ ಈ ಒಂದು ಸಬಲೀಕರಣದ ಪ್ರಕ್ರಿಯೆಗೆ ಬೆನ್ನೆಲುಬಾಗಿ ಅಥವಾ ಒಂದು ನೆರವನ್ನು ನೀಡಬೇಕಾಗಿ ಬರ್ತದೆ ಅಂತಕ್ಕಂಥದ್ದು ಸರ್ಕಾರದ ಒಂದು ಆಶಯ ಆಗಿರ್ತದೆ ಅನ್ನೋದನ್ನು ಹೇಳ್ತಾ, ಒಟ್ಟಾರೆ ಗ್ರಾಮೀಣ ಗ್ರಂಥಾಲಯಗಳನ್ನು ಆಕ್ಸೆಸಿಬಲ್ ಅಂದರೆ ಸುಲಭವಾಗಿ ಬಳಸಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮತ್ತು ಅಡೆತಡೆರಹಿತವಾಗಿ ಕಂಡ್ಯೂಸಿವ್ ಆದ ಒಂದು ವಾತಾವರಣವನ್ನು ನಿರ್ಮಿಸುವುದರ ಮುಖಾಂತರವಾಗಿ ಅಂತ ಒಂದು ಗುರಿ ಏನಿದೆ, SDGsನ ಗುರಿ ಏನಿದೆ, ಅದರ ಒಂದು ಆಶಯದಂತೆ ಆ ಒಂದು ಗುರಿಯನ್ನು ತಲುಪತಕ್ಕಂತಹ ಒಂದು ಪ್ರಯತ್ನ ಈ ಒಂದು ಪರಿಕಲ್ಪನೆ ಆಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಅವಕಾಶವನ್ನು ಕೊಟ್ಟಂತಹ ಎಲ್ಲ ಗಣ್ಯಮಾನರಿಗೂ ಕೂಡ ವಂದನೆಗಳು. ನಮಸ್ಕಾರ. ಅದಕ್ಕೆ ನಾವು ಕಳೆದ 1 ವರ್ಷದಿಂದ ಹಲವಾರು ಚಟುವಟಿಕೆಗಳನ್ನು ಪ್ರತಿ ತಿಂಗಳು ನಾವು ಮಾಡ್ತಾಯಿದ್ದೀವಿ. ನಮ್ಮ ಓದಿನ ಮನೆಗೆ ಹೋಗೋಣ, ನಿಮ್ಮ ಚದುರಂಗ ಆಡೋಣ ಏನು ಅಭಿಯಾನ ಇರ್ಬೋದು, ರೀಡ್ ಅಲೌಡ್ ಪ್ರೋಗ್ರಾಮ್ಸ್ ಇರ್ಬೋದು, ಅಮ್ಮನಿಗೆ ಒಂದು ಪುಸ್ತಕ ಅಂತ ಅಭಿಯಾನ ಇರ್ಬೋದು, ಲೆಟರ್ ರೈಟಿಂಗ್ ಕ್ಯಾಂಪೇನ್ ಇರ್ಬೋದು, ಚಿಲ್ಡ್ರನ್ಸ್ ಆರ್ಟ್ ಪ್ರೋಗ್ರಾಮ್ ಇರ್ಬೋದು, ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು, ಸಮ್ಮರ್ ಕ್ಯಾಂಪ್ಸ್ ಇರ್ಬೋದು, ಶಾರ್ಟ್ ಸ್ಟೋರಿ ರೈಟಿಂಗ್ ಇರ್ಬೋದು, ನನ್ನ ಪ್ರೀತಿಯ ಗ್ರಂಥಾಲಯ ಕ್ಯಾಂಪೇನ್ ಇರ್ಬೋದು. ಇವೆಲ್ಲನೂ ಕೂಡ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿರುವಂಥ ಪ್ರತಿಭೆ ಬಗ್ಗೆ ಅಲ್ಲಿ ನಮ್ಮ ಗ್ರಂಥಪಾಲಕರಿಗೆ ಅರಿವಾದರೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ. ಕಾರ್ಯಕ್ರಮ ಡಾಕ್ಟರ್ ಇಂದುಮತಿಯವರು ಹೇಳಿದಂತೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಬೇಕಾಗಿರುವಂಥ ಕಾರ್ಯಕ್ರಮ ಇದು. ಏನು ವಿಶೇಷ ಚೇತನ ಸನ್ಮಾನ್ಯ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿ, ರಾಜ್ಯಾದ್ಯಂತ ಹಾಗೂ ಎಲ್ಲ ರಾಷ್ಟ್ರಾದ್ಯಂತ ನಮ್ಮ ಅರಿವು ಕೇಂದ್ರಗಳಲ್ಲಿ ವಿಶೇಷ ಚೇತನರು ಸಹ ಸಾಮಾನ್ಯರಂತೆ ಲೈಬ್ರರಿಗಳಲ್ಲಿ ಕೂತು ಸರಳವಾಗಿ ಓದಿ ಜ್ಞಾನಾರ್ಜನೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಬಿಕನ್ ಲೈಬ್ರರಿಗಳನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಕನ್ ಲೈಬ್ರರಿಗಳು ಕಾರ್ಯಾರಂಭ ಮಾಡಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಧನ ಸಲಕರಣೆಗಳನ್ನು ಇಲಾಖಾ ವತಿಯಿಂದ ನಮ್ಮ ಸಚಿವಾಲಯ ಇಲಾಖಾ ವತಿಯಿಂದ ನೀಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು VRW, MRW ಅವರು ರಾಜ್ಯಾದ್ಯಂತ ಇರುವ ಗ್ರಾಮೀಣ ಪ್ರದೇಶದ ವಿಕಲಚೇತನ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಸರಾಗವಾಗಿ ಸುಲಲಿತವಾಗಿ ಅಧ್ಯಯನ ಮಾಡಲು ಅನುಕೂಲವಾಗುವಂತೆ ಬಿಕನ್ ಲೈಬ್ರರಿಗಳನ್ನು ಪರಿಚಯಿಸುವ ಮೂಲಕ ಅವರಿಗೆ ಸದಸ್ಯತ್ವ ನೋಂದಣಿ ಮಾಡುವ ಮೂಲಕ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಅನೇಕ ಜಿಲ್ಲಾ ಕಲ್ಯಾಣಾಧಿಕಾರಿಗಳು, ಎಲ್ಲ MRW ಅವರು, VRW ಅವರು, URW ಅವರು ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಹಿರಿಯ ಅಧಿಕಾರಿಗಳು, CS, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಜ್ಞಾನದ ಕೇಂದ್ರ ಆಗಿದೆ. ಬಹಳ ದುರ್ಭಾಗ್ಯನೋ ಗೊತ್ತಿಲ್ಲ, ನಾನು RDPR ಮಿನಿಸ್ಟರ್ ಜೊತೆಗೆ ಮಾಹಿತಿ ತಂತ್ರಜ್ಞಾನ ಮಿನಿಸ್ಟರ್ ಕೂಡ ಇದ್ದೀವಿ. ನಮ್ಮ IT ವಲಯದಲ್ಲಿ ಆಗಲೇ ನಾವು ಅಸಿಸ್ಟಿವ್ ಟೆಕ್ನಾಲಜಿ ಏನು ಅಸೋಸಿಯೇಷನ್ ಇದೆ ಅವ್ರ ಜೊತೆ ನಾವು ಆಗಲೇ ಸಹಭಾಗಿ ಅವ್ರ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅವ್ರ ಕಡೆಯಿಂದ 21 ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಬಹುದು ಅಂದ್ಬಿಟ್ಟು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಅದನ್ನು ಯಾವ ರೀತಿ ನಮ್ಮ ಸುಮಾರು 6,000 ಅರಿವು ಕೇಂದ್ರಗಳಿವೆ ಅದರಲ್ಲಿ ನಾವು ಹೇಗೆ ಅಳವಡಿಸ್ಕೊಡೋದು, ಮತ್ತು ನಮ್ಮ ತಜ್ಞರು ಹೇಳ್ದಂಗೆ ಇದು ಬರೀ ಅರಿವು ಕೇಂದ್ರಕ್ಕೆ ಅಷ್ಟೇ ಸೀಮಿತ ಇಲ್ಲ,
ಶಾಲೆಗಳಿಗೂ ಹೋಗಬೇಕು ಮತ್ತು ಸಮುದಾಯಗಳಿಗೆ ಕೂಡ ಹೋಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಭಾಳ ಗಂಭೀರವಾಗಿ ಕೆಲಸ ಮಾಡುತ್ತೆ ಅಂತ ತಮಗೆ ಆಶ್ವಾಸನೆ ನೀಡ್ತಾ, ಇವತ್ತು ಭಾಳಷ್ಟು ಸಂಸ್ಥೆಗಳು ಅರಿವು ಕೇಂದ್ರಗಳನ್ನು ಪೋಷಣೆ ಮಾಡಲಿಕ್ಕೆ, ಬೆಳೀಲಿಕ್ಕೆ ಕಾರಣರಾಗಿದ್ದಾರೆ. ಈ ಸುಸಂದರ್ಭದಲ್ಲಿ ಆ ಎಲ್ಲ ಸಂಸ್ಥೆಗಳು, ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಅವರೆಲ್ಲರಿಗೂ ಕೂಡ ನಮ್ಮ ಇಲಾಖೆಯಿಂದ ನಾನು